ಹೌದು, ಹೀಗೆ ಮಾಡಬಾರದ ಕೆಲಸ ಮಾಡಿ ಮುಖಕ್ಕೆ ವಾಟರ್ ಬಾಟಲ್ ಅಡ್ಡ ಇಟ್ಕೊಂಡು ಕ್ಯಾಮೆರಾ ಕಣ್ಣಿಗೆ ಮುಖ ಕಾಣದಂತೆ ಮರೆ ಮಾಚಿಕೊಳ್ತಿರೋ ಈಕೆಯ ಹೆಸರು ರವಿಕಾ ಅಂತ. ಮೂಲತಃ ಬಿಹಾರ್ ನಿವಾಸಿಯಾಗಿದ್ದು ಸುಮಾರು 10 ವರ್ಷಗಳಿಂದ ಬೆಂಗಳೂರಿನ ಹೆಬ್ಬಾಳದಲ್ಲಿ ವಾಸವಾಗಿದ್ದು ಸಾಫ್ಟ್ವೇರ್ ಕೆಲಸ ಮಾಡ್ತಿದ್ದಾರೆ. ಈಕೆ ಇಂದು ತಮಿಳುನಾಡು ನೋಂದಣಿಯ ಸ್ಕೂಟಿ ಏರಿ ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ಕಡೆಗೆ ಬಂದು ವಾಪಸ್ ಬೆಂಗಳೂರಿನತ್ತ ತೆರಳುತ್ತಿದ್ದಳು. ಆದರೆ ಅದ್ಯಾಕೋ ಏನೋ ಬೆಂಗಳೂರು ಹೈದರಾಬಾದ್ ಹೈವೇಯಲ್ಲಿ ಅಡ್ಡಾದಿಡ್ಡಿಯಾಗಿ ಸ್ಕೂಟಿ ಓಡಿಸುತ್ತಾ ಹಿಂದೆ ಬರ್ತಿದ್ದ ಸವಾರರಿಗೆ ಇರುಸು ಮುರುಸು ಉಂಟು ಮಾಡಿದ್ದಳು. ಹೀಗಾಗಿ ವಾಪಸಂದ್ರ ಸೇತುವೆ ಕೆಳಗಡೆ ಸ್ಕೂಟಿ ನಿಲ್ಲಿಸಿ ನಿಂತಿದ್ದ ಈಕೆಯನ್ನ ಹಿಂಬದಿಯಿಂದ ಬರ್ತಿದ್ದ ಬೈಕ್ ಸವಾರರಾದ ನಿಖಿಲ್ ಹಾಗೂ ನರಸಿಂಹರೆಡ್ಡಿ ಪ್ರಶ್ನೆ ಮಾಡಿದ್ದಾರೆ. ಯಾಕಮ್ಮ ಗಾಡಿ ಅಡ್ಡಾದಿಡ್ಡಿ ಓಡಿಸ್ತಿದೀಯಾ ಅಂದಿದ್ದೇ ತಡ. ಆಕೆ ಬಳಿ ಇದ್ದ ಫೋಲ್ಡೆಡ್ ಚಾಕುವಿನಿಂದ ಅಟ್ಯಾಕ್ ಮಾಡಿದ್ದಾಳೆ. ಇದರಿಂದ ಬೈಕ್ ಸವಾರ ನಿಖಿಲ್ ಕೈಗೆ ಗಂಭೀರ ಗಾಯವಾಗಿ ತೀವ್ರ ರಕ್ತಸ್ರಾವವಾಗಿದೆ. ಹಿಂಬದಿ ಸವಾರ ನರಸಿಂಹರೆಡ್ಡಿಗೆ ಸಣ್ಣ ಗಾಯವಾಗಿದೆ. ಇನ್ನು ಆಕೆ ಚಾಕುವಿನಿಂದ ಅಟ್ಯಾಕ್ ಮಾಡ್ತಿದ್ದಂತೆ ಯುವಕ ನಿಖಿಲ್ ಸಹ ತಿರುಗಿ ಆಕೆ ಮೇಲೆ ಹಲ್ಲೆ ಮಾಡಿದ್ದಾನೆ. ಈ ಎಲ್ಲ ದೃಶ್ಯಗಳು ಸ್ಥಳೀಯ ಹೋಟೆಲ್ ಒಂದರ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನನ್ನ ಹೆಸರು ನಿಖಿಲ್ ಕುಮಾರ್ ಅಂತ ಹೇಳ್ಬಿಟ್ಟು ನಾನು ದೊಡ್ಡಪೈಲ್ಗುರ್ಕಿಯಿಂದ ಬರ್ತಾಯಿದ್ದೆ. ಇದು ಮಾಮೂಲಿ ಊರಾಗಿಂದನೇ ಬರ್ತಾಯಿದ್ದೆ. ದೊಡ್ಡಪೈಲ್ಗುರ್ ಕೇಸಿಂದ ಬರಬೇಕು ಬೇರ್ಗನಹಳ್ಳಿಯಿಂದ. ಬರಬೇಕಾದ್ರೆ ಇವರು ಊನೆಗಲ್ ಹತ್ರ ನಾವು ಕಾಣಿಸ್ಕೊಂಡು ಅವ್ರನ್ನ ನೋಡಿದ್ದು. ನಾವು ಊನೆಗಲ್ ಹತ್ರ ನೋಡಿದ್ರೆ ಮತ್ತು ಅಲ್ಲಿಂದ ನಾವು ಏನು ಅಷ್ಟೊಂದು ಅಬ್ಸರ್ವ್ ಮಾಡಲಿಲ್ಲ. ಒಂದು ಸ್ವಲ್ಪ ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ರು ಆಟ ಆಡ್ಸೋದು. ಗಾಡಿ ಇತ್ತ ಆಟ ಆಡ್ಸ್ಕೊಂಡು ಬರ್ತಾಯಿದ್ರು. ಚಿತ್ರಾವತಿ ಹತ್ರ ಕ್ಯಾಂಟ್ರವ್ರಿಗೆ ಅಡ್ಡ ಹೋದರು. ಇತ್ತು ಕಡೆ ಇರೋರು ಹತ್ತು ಕಡೆ ಸೈಡ್ಗೆ ಆಟ ಆಡ್ಸ್ಕೊಂಡು ಏಕಾಏಕಿ ಒಂದೇ ಸರಿ ಹೋಯಿತು. ನಾವು ಮತ್ತೆ ಹಿಂಗೆ ಹೋಗ್ತಾ ಇದ್ದರೆ ಅವಾಗ ಕಿರ್ಚ್ಕೊಂಡು ಹೇಳಿದ್ರೆ ಮೇಡಮ್ ಅಂತ ಇದ್ದರೆ ಅವರು ಹೆಡ್ಸೆಟ್ಸ್ ಹಾಕ್ಕೊಂಡು ಮತ್ತು ಇದು ಪೆಕ್ಸು ಬ್ಯಾಗಾಗಿಂದ ಇದು ಮುಂದೆ ಸ್ಕೂಟಿ ಹತ್ರ ಅಲ್ಲಿ ಇರ್ತದಲ್ಲ ಅದು ತಗೊಂಡು ಮತ್ತು ಹಿಂಗೆ ಹಾಕ್ಕೊಂಡ್ಬಿಟ್ಟು ಮತ್ತು ಹಂಗೆ ಹೇಳ್ತಾನೆ ಇದ್ರು, ಹಂಗೆ ಹೋಗ್ತಾನೆ ಇದ್ರು. ಸೇಮ್ ಗಾಡಿ ಅದೇ ಥರನೇ ಆಡಿಸ್ಕೊಂಡು ಮತ್ತು ಅವರೇ ಬಂದು ಫ್ಲೇವರ್ ಕೆಳಗಡೆ ನಿಲ್ಲಿಸಿದ್ರು. ಮತ್ತು ನಾವು ಹೋಗಿ ಹಂಗೆ ಅಲ್ಲೇ ನಿಲ್ಲಿಸಿ ಕೇಳ್ತಾ ಇದ್ದರೆ ಮತ್ತು ಇನ್ನೂ ಒಂದು ಸ್ವಲ್ಪ ಜನ ಬಂದರು. ಅವರು ಪೆರೆಸಂದ್ರದಿಂದ ಬರ್ತಾಯಿದ್ರಂತೆ. ಅವ್ರು ಪೆರೆಸಂದ್ರದಿಂದ ನೋಡ್ಕೊಂಬಂದ್ರಂತೆ. ಆ ಥರ ಮಾಡ್ತಾಯಿದ್ದಿದ್ದು. ಅಲ್ಲಿ ನಿಲ್ಲಿಸಿ ಕೇಳಬೇಕಾದ್ರೆ ಏಕಾಏಕಿ ಚಾಕು ತಗೊಂಡು ಹಂಗೆ ಚುಚ್ಚಕ್ಕೆ ಟ್ರೈ ಮಾಡೋದು ಅಷ್ಟೇ ಸರ್. ಪ್ರಶ್ನೆ ಮಾಡೋಕ್ಕೆ ಸರ್, ಪ್ರಶ್ನೆ ಮಾಡ್ತಾಯಿದ್ದಂಗೆ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ತಗೊಂಡು ಚುಚ್ಚಿದ್ರು ಸರ್ ಅವರು. ಸರ್ ಫಸ್ಟ್ ಇಲ್ಲಿ ಚುಚ್ಚಕ್ಕೆ ಇಲ್ಲಿ ಚುಚ್ಚಕ್ಕೆ ಹೋದೆ ಸರ್. ಇಲ್ಲಿ ಚುಚ್ಚಿದ್ದು ಫಸ್ಟು. ನಾನು ಕೈ ಹಿಂಗೆ ಅಡ್ಡ ಇಕ್ಬೇಕಾದ್ರೆ ಕೈಗೆ ಬಿದ್ದಿದ್ದು ಅದೇ. ಮತ್ತು ಸರ್ ನಾನು ಹೊಡೆದಿದ್ದು ಕೈಗೆ ಚುಚ್ಚ ಮೇಲೆ ಸರ್. ಫಸ್ಟು ಚಾಕು ತಗೊಂಡು ಹಿಂಗೆ ಅಂದಮೇಲೆ ಅಷ್ಟು ತನಕ ನಾನು ಏನು ಮಾತಾಡಲಿಲ್ಲ. ಆಮೇಲೆ ನಾನು ಹೊಡೆದಿದ್ದು ಅಷ್ಟೇ ಸರ್. ಅದು ಆಮೇಲೆ ಚುಚ್ಚ ಸರ್ ಯಾರು ಸರ್ ನಾವು ಯಾಕೆ ಅಂತೇಳಿ ಅಷ್ಟೊತ್ತಿಗೆ ಕೈಗೆ ಎಲ್ಲ ಚುಚ್ತಾ ಇದ್ಲಲ್ಲ ಸರ್. ನಮಗೆ ಚುಚ್ಚಿದ್ರು ಮತ್ತು ನನಗೆ ಚುಚ್ಚಿದ್ರು. ಆದಮೇಲೆ ಇವ್ನಿಗೆ ಒಂದು ಸರಿ ಟ್ರೈ ಮಾಡಿದ್ರು. ಇವ್ನಿಗೆ ಸ್ವಲ್ಪ ಗಾಯ ಆಯಿತು. ಇನ್ನೊಬ್ಬ ಹೆಣ್ಣಿಗೆ ಹಂಗೆ ಚುಚ್ಚಕ್ಕೆ ಹೋದ್ರು. ಆ ಹೆಣ್ಣ ಸೈಡ್ಗೆ ಹೊರಟೋದ್ರು ಅಷ್ಟೇ ಸರ್. ಅದು ನಡೆದಿದ್ದು. ಮತ್ತು ಇವ್ರು ಬಂದರು, ಹಾಸ್ಪಿಟ್ಲ್ ಕರ್ಕೊಂಬಂದ್ರು. ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋದ್ರು. ಇನ್ನು ಘಟನೆ ಆಗ್ತಿದ್ದಂತೆ ಇತರೆ ವಾಹನ ಸವಾರರು ಸ್ಥಳೀಯರು ಜಮಾಯಿಸಿ ಯುವತಿಯನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದುಕೊಂಡಿದ್ದಾರೆ. ಪೊಲೀಸರನ್ನ ಕರೆಸಿ ಆಕೆಯನ್ನ ಪೊಲೀಸರ ವಶಕ್ಕೆ ನೀಡಲಾಗಿದೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಯುವಕ ನಿಖಿಲ್ ಹೇಳಿಕೆ ಆಧರಿಸಿ ಪ್ರಕರಣ ದಾಖಲಿಸಿಕೊಂಡಿದ್ರೆ ಈತ ಯುವತಿ ರವಿಕಾಳನ್ನ ವಿಚಾರಣೆ ನಡೆಸಿದ್ದಾರೆ. ಇನ್ನು ಯುವತಿ ರವಿಕಾ, ಯುವಕರು ನನ್ನನ್ನ ಫಾಲೋ ಮಾಡಿ ಅನುಚಿತವಾಗಿ ವರ್ತನೆ ಮಾಡಿದ್ರು, ಅದಕ್ಕೆ ನಾನು ಚಾಕುವಿನಿಂದ ಅಟ್ಯಾಕ್ ಮಾಡಿದ್ದೆ ಅಂತಿದ್ದಾರೆ. ಬೇರ್ಗಾನಹಳ್ಳಿ ಕೋಡೂರು ಬೇರ್ಗಾನಹಳ್ಳಿಯಿಂದ ಬರ್ತಾಯಿದ್ವಿ. ನಾನು ನಿಖಿಲ್ ಅಂದ್ಬಿಟ್ಟು
ಊನೆಗಲ್ ಅಷ್ಟು ಬರೋಷ್ಟಕ್ಕೆ ಅವರು ಲೇಡಿ ಗಾಡಿಯಲ್ಲಿ ಇದು ಮಾಡ್ಕೊಂಡು ಬರ್ತಾಯಿದ್ರು. ನಾವು ಮುಂದೆ ಬರ್ತಾಯಿದ್ದೆ, ಕ್ಯಾಂಟ್ರೋರ್ ಬಂದರು. ಕ್ಯಾಂಟ್ರೋರ್ ಮುಂದೆ ಇದು ಮಾಡಿದ್ರು. ಅವರು ಕೂತಾಗಿದ್ವಿ, ಒಂದು ಕೂತು ಮೇಡಮ್ ಅಂದ್ಬಿಟ್ಟು ನಿಲ್ಸಲ್ಲ, ಬಂದುಬಿಟ್ರು. ಮುಂದೆ ಬರ್ತಾಯಿದ್ದಂಗೆ ಇದು ಪೆಕ್ಸ್ ಹಾಕೊಂಡ್ರು. ಪೆಕ್ಸ್ ಹಾಕೊಂಡ್ಬಿಟ್ಟು ಆಮೇಲೆ ಇದ್ರತ್ತು ಬಂದರು, ಫ್ಲೇವರ್ ಹತ್ರ ಬಂದರು, ಚಿಕ್ಕಬಳ್ಳಾಪುರ ಫ್ಲೇವರು ಬಂದು ಸೈಡ್ಗೆ ಹಾಕಿದ್ರು. ಗಾಡಿಯಲ್ಲಿ ಸೈಡ್ಗೆ ಹಾಕೋಕ್ಕೆ ಹೋಗ್ಬಿಟ್ಟು ನಾವು ಹಿಂದಿಂದ ಗಾಡಿಯಲ್ಲಿ ಬರ್ತಾಯಿದ್ವು. ಸೈಡ್ಗೆ ಹೋಗ್ಬಿಟ್ಟು ಕೇಳಿದ್ವಿ, ಯಾಕೆ ಮೇಡಮ್ ಹಿಂಗೆ ಹೋಗ್ತಾ ಇದ್ದೀರಾ, ರೋಡಲ್ಲಿ ಯಾರನ್ನು ಬಂದರೆ ಗಾಡಿಗಳು ಏನೇನು ಹೆಚ್ಚು ಕಮ್ಮಿ ಆದರೆ ಆಲ್ಮೇಡನ್ ಅಷ್ಟೊತ್ತಿಗೆ ಚಾಕು ಎತ್ಕೊಂಡು ಅವರು ಇದು ಮಾಡಿದ್ರು. ಅಲ್ಲಮ್ಮ ಹೆಲ್ಮೆಟಲ್ಲಿತ್ತು, ಇಲ್ಲಿ ಮೇಲೆ ಹೆಲ್ಮೆಟಲ್ಲಿತ್ತು. ಏಕೆ ಹಾಕಿನೇ ಹೊಡೆದಿದ್ದು. ಫಸ್ಟು ಅವನು ಎಲ್ಲಿ ಚುಚ್ಚಿದ್ರು ಅವ್ರಕ, ಆಮೇಲೆ ಕೈ ಅಡ್ಡ ಇತ್ರಕ್ಕೆ ಕೈ ಇದು ಮಾಡಿರೋದು. ಅವ್ರಿಗೆ ಕೈ ಇದು ಇಂಜೂರ್ ಆಗಿದೆ ಫುಲ್. ಇನ್ನು ಮಾನಸಿಕವಾಗಿ ಸದೃಢವಾಗಿ ಇರದ ರವಿಕಾ ಪೊಲೀಸ್ ಠಾಣೆಯಲ್ಲೂ ಪೊಲೀಸರಿಗೆ ಸಹಕರಿಸದೆ ಚಿತ್ರ ವಿಚಿತ್ರವಾಗಿ ವರ್ತಿಸುತ್ತಿದ್ದಾಳೆ. ಒಟ್ಟಿನಲ್ಲಿ ಮಹಿಳಾ ಟೆಕ್ಕಿ ಏನೋ ಮಾಡಲು ಹೋಗಿ ಅದೇನೋ ಮಾಡಿಕೊಂಡಳು ಅನ್ನೋ ಹಾಗೆ ಸಣ್ಣ ಮಾತಿಗೆ ಮಾತು ಬೆಳೆಸಿ ಚಾಕು ತೆಗೆದು ಹಲ್ಲೆ ನಡೆಸುವ ಮೂಲಕ ಇದೀಗ ಪೊಲೀಸರ ಅತಿಥಿಯಾಗಿ ಕಾನೂನಿನ ಕ್ರಮಕ್ಕೆ ಸಿಲುಕಿಕೊಂಡಿದ್ದಾಳೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.